ಮತ್ತು ಧನುಸು ರಾಶಿಗೆ ಸಂಬಂಧಪಡುವಂತಹದ್ದು ವ್ಯವಹಾರಗಳಲ್ಲಿ ಸ್ವಲ್ಪ ಮಾನನಷ್ಟ ಅಂತ ಬರ್ತಾ ಇದೆ. ಅಂತಂದರೆ ನೀವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದೀರೋ ಅದು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾ ಇಲ್ಲ. ಏನಾದರೂ ಒಂದು ಸ್ವಲ್ಪ ನೀವು ತಪ್ಪು ತಾಪತ್ರೆಗಳು ಮಾಡದೇ ಹೋದ್ರೂ ಕೂಡ 4-6 ಜನಗಳ ಮುಂದೆ ತಲೆ ತಗ್ಸುವಂಥ ಮಾತುಗಳು ಬರ್ತವೆ. ಯಾವುದಕ್ಕೂ ಕೂಡ ಕಿವಿ ಕೊಡ್ಕೋಬೇಡಿ. ಯಾಕಂತಂದರೆ ನಿಮ್ಮ ಕೈಯಿಂದ ನಿಮ್ಮ ಸ್ವಯಂಯಿಂದ ಮಾಡುವಂತಹ ತಪ್ಪುಗಳೆಲ್ಲ ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟ್ ರೂಪದಲ್ಲಿ ಆಗುವಂಥದ್ದು. ಸಾಧ್ಯವಾದಷ್ಟು ಧೈರ್ಯದಿಂದ ಇರಿ. ಮನೋಜ್ಞಾನ ಅನ್ನುವಂಥದ್ದು ನಿಮ್ಮ ಹಿಡಿತದಲ್ಲಿಟ್ಕೊಳ್ಳಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ತೇಜನ ಅನ್ನುವಂಥದ್ದು ಬರ್ತಾ ಇದೆ. ಹೆಚ್ಚು ಸಹೋದ್ಯೋಗಿಗಳಿಂದನೂ ಕೂಡ ಸಹಪಾಠಿಗಳಿಂದನೂ ಕೂಡ ಒಂದು ಲಾಭ ಅನ್ನುವಂಥದ್ದು ಬರ್ತಾ ಇದೆ. ಹಿತೈಷಿಗಳಿಂದನೂ ಕೂಡ ಒಂದು ಲಾಭ, ಹಣಕಾಸಿನಲ್ಲಿ ಲಾಭ, ಸಂತೋಷಕರವಾದ ಸಂಪತ್ತು ಅನ್ನುವಂಥದ್ದು, ಗಳಿಕೆ ಅನ್ನುವಂಥದ್ದು ಕೂಡ ಬರ್ತಾ ಇದೆ. ಎಲ್ಲ ಥರದಲ್ಲೂ ಕೂಡ ನೀವು ಅಂದ್ಕೊಂಡದ್ದು ಸಾಧನೆ ಮಾಡಿಕೊಳ್ಳುವಂತಹ ದಿನ. ಸಾಧ್ಯವಾದಷ್ಟು ಕುಟುಂಬದವರಿಗೆ ಸ್ವಲ್ಪ ಟೈಮ್ ಅವಕಾಶ ಅನ್ನುವಂಥದ್ದು ಕೊಟ್ಟರೆ ಎಲ್ಲ ರೂಪದಲ್ಲೂ ಕೂಡ ನಿಮ್ಮಂತೆ ಅನಿಸಿಕೆಗಳನ್ನು ಪರಿಪೂರ್ಣವಾಗಿ ಮಾಡ್ಕೋಬಹುದು. ಕುಂಭರಾಶಿಗೆ ಸಂಬಂಧಪಡುವಂತಹ ಈ ದಿನ ಶನಿ ಮತ್ತು ಶುಕ್ರನಿಂದ ಮತ್ತು ಸೂರ್ಯನಿಂದ ಒಂದು ಒಳಿತು ಅನ್ನುವಂಥದ್ದು ಆಗ್ತಾ ಇದೆ. ಭಾನುವಾರದ ವಿಶೇಷವಾಗಿ ಸೂರ್ಯ ನಮಸ್ಕಾರದಿಂದ ನಿಮ್ಮ ಯೋಗ ಪ್ರಾಣಾಯಾಮ ನಿಮಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ, ಗೊತ್ತಿಲ್ಲದೆ ಹೋದ್ರೂ ಕೂಡ ಗುರುಗಳ ಮುಖಾಂತರದಿಂದ ತಿಳ್ಕೊಳ್ಳಿ. ಸೂರ್ಯ ನಮಸ್ಕಾರದಿಂದ ಪ್ರಾಣಾಯಾಮದಿಂದ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಜ್ಞಾನವನ್ನು ಕೂಡ ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾದ ದಿನ. ಸಾಧ್ಯವಾದಷ್ಟು ಕುಟುಂಬದವರಿಗೂ ಕೂಡ ಸ್ವಲ್ಪ ಹೇಳ್ಕೊಡಿ, ನೀವು ಕಲ್ತ್ಕೊಳ್ಳಿ. ಕುಟುಂಬದವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲ ಥರದಲ್ಲೂ ಕೂಡ ಉನ್ನತವಾದ ಸ್ಥಾನಮಾನ ಸಿಗುತ್ತೆ ನಿಮಗೆ. ಕೊನೆಯದಾಗಿ ಮೀನರಾಶಿಗೆ ಸಂಬಂಧಪಡುವಂತಹ ಅಂತಂದರೆ ನಿಮಗೆ ಇರುವಂತಹ ಅನಾರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಪರಿಹಾರ ಮಾಡ್ಕೋಬಹುದು. ಎರಡನೇದಾಗಿ ನಿಮ್ಮ ಕುಲದೇವರಿಗೆ ಸಂಬಂಧಪಡುವಂತಹ ಮುಡುಪುಗಳು ಅನ್ನುವಂಥದ್ದು ಏನಾರು ಇದ್ದರೆ ಪರಿಹಾರ ಮಾಡಿಕೊಂಡ್ರೆ ಈ ದಿನ ನಿಮಗೆ ಏನು ದಕ್ಕಿಸ್ಕೋಬೇಕು, ಏನು ಬೇಕು ಅಂದ್ಕೊಂಡಿದ್ದೀರೋ, ನಿಮ್ಮ ಜೀವನದ ಗುರಿ ಅನ್ನುವಂಥದ್ದು ಏನಿದೆಯೋ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸುಲಭ ಉಪಾಯ. ಮತ್ತು ಸಾಧ್ಯವಾದಷ್ಟು ದಾನ ಧರ್ಮ ಅನ್ನುವಂಥದ್ದನ್ನು ಕೂಡ ನೀವು ಮಾಡಬೇಕಾಗುತ್ತದೆ. ಎಲ್ಲೋ ಗೊತ್ತಿಲ್ಲದೆ ಇರೋರ್ಗೆ ಮಾಡೋದಕ್ಕಿಂತ ಕೂಡ ನಿಮಗೆ ಕಣ್ಣಿಗೆ ಕಾಣುವಂತಹ ಜನಗಳಂತಂದರೆ ಅಕ್ಕಪಕ್ಕ ಜನಗಳಾಗಿರ್ಬೋದು, ವರ್ಗದವರಾಗಿರ್ಬೋದು, ಸ್ನೇಹ ವರ್ಗದಲ್ಲವರಾಗಿರ್ಬೋದು, ಯಾರಿಗೆ ಏನು ನೀಡ್ಸ್ ಅನ್ನುವಂಥದ್ದು ಏನು ಬೇಕಾಗಿರುತ್ತದೋ ಅವರಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತದ ಅಷ್ಟು ಮಾಡಿ. ಸ್ವಲ್ಪ ಸಾಧ್ಯವಾದಷ್ಟು ದಾನ ಧರ್ಮ ಮಾಡಿದ್ರೆ ಈ ದಿನ ವಿಶೇಷವಾಗಿ ನಿಮಗೆ ಸ್ಥಾನಮಾನ ಮತ್ತು ನಿಮ್ಮಲ್ಲಿರುವ ಒಂದು ಕೆಡುಕು ಅನ್ನುವಂಥದ್ದು ಕಳ್ಕೊಳ್ಳೋದಕ್ಕೋಸ್ಕರನೂ ಕೂಡ ಇದನ್ನು ಮಾಡಲೇಬೇಕಾಗುತ್ತದೆ. ಮಾಡಿ. ಇಷ್ಟು ಈ ದಿನದ 12 ರಾಶಿಯ ಫಲಾಫಲಗಳು ಅನ್ನುವಂಥದ್ದು ತಿಳಿಸ್ಕೊಡ್ಬೋದು. ಓಕೆ ಗುರುಜಿ, ಇನ್ನೇನು ಕಾರ್ಯಕ್ರಮ ಮುಗಿಸುವ ಸಮಯ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದೇ ಒಂದು ಪೂಜೆ ಪುನಸ್ಕಾರಗಳಿಂದಾಗಿರ್ಬೋದು, ಯಂತ್ರ ಪ್ರಕರಣಗಳಿಂದ ಆಗಿರ್ಬೋದು, ತಾನು ಮಾಡ್ತಾ ಇರುವಂತಹ ತಪ್ಪಿನಿಂದ ಆಗಿರ್ಬೋದು, ನೋವು ಎಲ್ಲ ಥರದಲ್ಲೂ ಕೂಡ ನೋವು, ಯಾವುದೇ ಒಂದು ಸಮಸ್ಯೆಗಳಿಂದನೂ ಕೂಡ ನೋವನ್ನು ಅನುಭವಿಸ್ತಾ ಇರ್ತೀರ. ಈ ಪ್ರತಿಯೊಂದು ನೋವು ಸಮಸ್ಯೆಗಳು ಮೊದಲೇ ಹೇಳ್ತೀವಿ, ಮನುಷ್ಯನಿಗೆ ಬರೆದಿರೋ ಕಷ್ಟ ಕಾರ್ಪಣ್ಯಗಳು ಮನುಷ್ಯನಿಗೆ ಬರೆದಿರೋ ಮರಕ್ಕೆ ಬರ್ತಾವ ಅಂತ ಅಂದ್ಬಿಟ್ಟು. ಖಂಡಿತವಾಗಲೂ ಕೂಡ ಪ್ರಕೃತಿ ವಿರೋಧವಾಗಿ ನಾವು ನಡ್ಕೊಂಡಾಗ ಮರಗಳಿಗೂ ಕೂಡ ಗಿಡ ಸಸ್ಯಗಳಿಗೂ ಕೂಡ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳಿಂದ ಮನುಷ್ಯನಿಗೂ ಕೂಡ ಬರ್ತವೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ನಮಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ನಮಗೆ ಮಾತ್ರನೇ ಗೊತ್ತಿರ್ತದೆ. ನಾವೇನು ಹಸಿವಾದಾಗ ನಮಗೆ ಏನು ತಿನ್ನಬೇಕು ಅನ್ನೋಂಥದ್ದು ನಮಗೆ ಮಾತ್ರನೇ ಗೊತ್ತಿರುತ್ತದೆ, ಬೇರೆಯವ್ರಿಗಲ್ಲ. ಚಿಕ್ಕ ಮಗು ಆದಾಗ ತಾಯಿಗೆ ಗೊತ್ತಾಗುತ್ತದೆ ಎಲ್ಲವನ್ನೂ ಕೂಡ. ಮಗು ಕಣ್ಣು ಮುಂದೆ ಇಲ್ಲದೆ ಹೋದ್ರೂ ಕೂಡ ಹಸಿವಿಂದ ನರಳ್ತಾ ಇದೆ ಮಗು ಅಂತಂದಾಗ ತಾಯಿ ಕರುಳು ಹೇಗೆ ಚುರುಕನ್ನುತ್ತೋ ಹಾಗೆ ಪ್ರಕೃತಿಗೂ ಕೂಡ ನಾವೆಲ್ಲನೂ ಕೂಡ ಮಕ್ಕಳೇನೆ. ಪ್ರಕೃತಿಗೂ ಕೂಡ ನಮಗೆ ಏನು ಬೇಕೋ ಪ್ರಕೃತಿ ಎಲ್ಲವನ್ನು ಕೊಟ್ಟಿರ್ತಾ ಇದೆ. ನಮಗೆ ಏನು ಬೇಕು ಬೇಡ ಅನ್ನುವಂಥದ್ದು ನಮ್ಮ ಜ್ಞಾನದಿಂದ ನಾವು ಅದನ್ನು ಅರಿತುಕೊಂಡು ನಾವು ಸರಿದೂಕೊಂಡು ಹೋಗಬೇಕಾಗುತ್ತದೆ. ಆದ ಕಾರಣದಿಂದ ನಮ್ಮ ಹಿಂದೆ ಮುಂದೆ ಯಾರು ಏನೇ ಮಾತಾಡಿದ್ರೂ ಕೂಡ ಕೇರ್ ಮಾಡ್ದಿರ ನಮಗೆ ಏನು ಬೇಕು ನಮ್ಮ ಜ್ಞಾನದಿಂದ ನಾವು ವೃದ್ಧಿಸ್ಕೋಬೇಕು ಅಂತಂದರೆ ನಮ್ಮ ಮೂರನೇ ಕಣ್ಣಿನಿಂದ ಭಗವಂತನ ಅರಿವು ಅನ್ನುವಂಥದ್ದು, ಭಗವಂತನ ಜ್ಞಾನದ ಕಡೆಗೆ ನಾವು ಹೆಜ್ಜೆ ಹಾಕಿದಾಗ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬಹುದು. ಒಳ್ಳೆಯದಾಗಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.